ನಾನು ಪ್ರೊಫೆಸರ್ ಡಾಕ್ಟರ್ ವಿ ಮುರಳೀಧರ ಆರ್ಥೋಪೆಡಿಕ್ ಸರ್ಜನ್ ತುಮಕೂರಿನಿಂದ. ಇವತ್ತು ಜೂನ್ 7ನೇ ತಾರೀಕು. ಏನು ವಿಶೇಷ ಇವತ್ತು ಅಂತೀರ? ಭಾಳ ಜನಕ್ಕೆ ಗೊತ್ತಿರಲ್ಲ. ಇವತ್ತು ಟುಡೇ ಈಸ್ ವರ್ಲ್ಡ್ ಫುಡ್ ಸೇಫ್ಟಿ ಡೇ, ಅಂದರೆ ವಿಶ್ವದ ಆಹಾರ ಸುರಕ್ಷತಾ ದಿನ ಅಲ್ವಾ? ನೋಡಿ, ನಮ್ಮ ದೇಹ ನಾವು ಹುಟ್ಟಿದಾಗ ಎಷ್ಟಿರ್ತೀವಿ? ಹುಟ್ಟಿದಾಗ ಮಗು ಸಾಧಾರಣ ಒಂದು 2.5 3.5 ಅಬಾಬ 4 kg ಇರ್ಬೋದಲ್ವಾ? ನಮ್ಮ ದೇಹ ಇವತ್ತು 60 kg ಆಗಿದೆ, 70 kg ಆಗಿದೆ, 80 ಕೆಲವು ಕ್ವಿಂಟಲ್ 100-120 kg ಆಗಿರ್ತಾರಲ್ವಾ? ಸೊ ಹೇಗಾಗಿದೆ ಅಂದರೆ ಆಹಾರ ಪದಾರ್ಥ ಅಲ್ವಾ? ನಮ್ಮ ದೇಹದಲ್ಲಿ ನಾವೇನು ಆಹಾರ ತೊಗೊಳ್ತೀವಲ್ವಾ, ಅದೇ ನಮ್ಮ ದೇಹದ ದಷ್ಟತೆಗೆ ಪುಷ್ಟತೆಗೆ ಕಾರಣವಾಗುವಂಥದ್ದು ಅಲ್ವಾ? ಸೊ ಹಾಗಾಗಿ ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಆಹಾರ ಪದ್ಧತಿ ಚೆನ್ನಾಗಿರಬೇಕು. ಗೆಳೆಯರೆ, ಇವತ್ತು ನಾನು ಅದನ್ನೇ ಆಹಾರ ಹೇಗಿರಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಬ್ಯಾಲೆನ್ಸ್ ಡಯಟ್ ಅಂದರೆ ಏನಂತೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಖಂಡಿತ ಈ ವಿಡಿಯೋನ ವಾಚ್ ಮಾಡಿ. ಅದಕ್ಕೂ ಮುಂಚೆ ನಾನು ಸಾಧಾರಣ 50 ಹಾಫ್ ಸೆಂಚುರಿ ಹೊಡೆದಾಯಿತು. 52-53ನೇ ವಿಡಿಯೋ ಇದು ಮಾಡ್ತಾ ಇರೋದು. ಸೊ ಹೆಲ್ತ್ ಟಿಪ್ಸ್ ಕುರಿತಾಗಿ ಪ್ಲಸ್ ಮೋಟಿವೇಶ್ನಲ್ ಇನ್ಸ್ಪಿರೇಷನ್ ವೀಡಿಯೋಸ್ ಭಾಳಷ್ಟು ಮಾಡಿದ್ದೀನಿ. ಖಂಡಿತ ತಗೊಳ್ಳೋದನ್ನು ನೋಡಿ ಆನಂದಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಎನೇಬಲ್ ಮಾಡ್ಕೊಳ್ಳಿ. ತಮ್ಮ ಬಂಧು ಮಿತ್ರರಿಗೆ ಕೂಡ ಅದನ್ನು ಖಂಡಿತ ತಪ್ಪದೇ ಶೇರ್ ಮಾಡಿ. ಬನ್ನಿ ಗೆಳೆಯರೆ, ಒಂದು ಮಂತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಂ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ. ಓಂ ಶಾಂತಿ ಶಾಂತಿ ಶಾಂತಿ. ಗೆಳೆಯರೆ, ಕೇಳಿದ್ರಲ್ಲ, ನಮ್ಮ ಋಷಿ ಮುನಿಗಳು ಆಹಾರವನ್ನು ಬರೀ ಆಹಾರ ಅಂತ ನೋಡಿದವರಲ್ಲ, ಆಹಾರವನ್ನು ದೇವರಿಗೆ ಸಮರ್ಪಿಸುವಂಥ ಒಂದು ಪ್ರಸಾದ ಅಂತ ತೋರು. ನಾವು ಊಟ ಮಾಡುವಾಗಲೂ ದೇವರ ಹೆಸರು, ದೇವರ ಒಂದು ಮಂತ್ರೋಚ್ಚಾರಣೆ ಮಾಡಿಕೊಂಡು ಆ ದೇವರಿಗೂ ನಮಸ್ಕಾರ ಮಾಡಿ, ಜಠರಾಗ್ನಿ ಅಂತ ಹೇಳಿದ್ದು ಹೊಟ್ಟೆಯಲ್ಲಿ ಆ ಪರಮಾತ್ಮ ಜೀರ್ಣಶಕ್ತಿಯನ್ನು ಕೊಡುವಂಥಲ್ಲ. ನಾವೇನೇನೋ ತಿನ್ಬಿಡ್ತೀವಿ, ಅದು ಹೆಂಗೆ ಜೀರ್ಣ ಆಗುತ್ತೆ ನಮ್ಗೆ ಗೊತ್ತಾ ಅಲ್ವಾ? ಸೊ ಆ ದೇವರಿಗೊಂದು ನಮಸ್ಕಾರ ಮಾಡಿ ಮನಸ್ಸಲ್ಲಿ ನಾವು ತಿನ್ನುವ ಆಹಾರವನ್ನು ದೇವರಿಗೆ ಒಂದು ನೈವೇದ್ಯ ಮಾಡ್ತಿದ್ದೀವಿ ಅನ್ನೋ ರೀತಿ ನಾವು ಆಹಾರವನ್ನು ಸ್ವೀಕರಿಸಿದ್ರೆ ಖಂಡಿತ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ನಮ್ಮ ದೇಹಕ್ಕೂ ಕೂಡ ಅದರಿಂದ ಒಳ್ಳೆ ಲಾಭದಾಯಕವಾದಂತಹ ಪೌಷ್ಟಿಕಾಂಶಗಳು ಖಂಡಿತ ಸಿಗುತ್ತೆ ಅಲ್ವಾ? ಅದು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಆಹಾರವನ್ನು ನಾವು ಪ್ರಸಾದ ಸ್ವೀಕರಿಸಬೇಕು. ಒಂದು ಕೊಟೇಶನ್ ಇದೆ ಗೆಳೆಯರೆ, ಯು ಶುಡ್ ಯೂಸ್ ಯುವರ್ ಫುಡ್ ಆ್ಯಸ್ ಮೆಡಿಸಿನ್ಸ್ ಅಂತ. ಇಫ್ ನಾಟ್, ಯು ಹ್ಯಾವ್ ಟು ಯೂಸ್ ಮೆಡಿಸಿನ್ಸ್ ಆ್ಯಸ್ ಯುವರ್ ಫುಡ್ ಅಂತ ಅಲ್ವಾ? ಈಗ ನೋಡಿ, ಆಹಾರ ತಿನ್ನೋದು ನಾವು ಒಂದು ಲೆಕ್ಕಾಚಾರವಾಗಿ ಯಾವ ರೀತಿ ಔಷಧಿಗಳನ್ನ ಸೇವಿಸೋ ಅದೇ ರೀತಿ ಆಹಾರನ ಸೇವಿಸ್ಬಿಟ್ರೆ ನೀವು ಔಷಧಿಗಳನ್ನ ತೊಗೊಳ್ಳೋ ನೆಸಿಟಿ ಇರಲ್ಲ ಅಂತ ಅಲ್ವಾ? ಈಗ ಗೊತ್ತಿರಬೇಕಲ್ಲ ನಿಮಗೆ, ಡಯಾಬಿಟೀಸ್ಗೆ, BP-ಗೆ, ಥೈರಾಯ್ಡ್ಗೆ, ಕೊಲೆಸ್ಟ್ರಾಲ್ಗೆ ಅಂತೆಲ್ಲ ಇಷ್ಟಿಷ್ಟು ಮಾತ್ರ ನುಂಗ್ತಿರ್ತಾರೆ. ಊಟನೇ ಮಾಡೋದು ಬೇಡ, ಅಷ್ಟು ಮಾತ್ರ ನುಂಗ್ಬಿಡ್ತಾರೆ ಕೆಲವು ಪೇಷಂಟ್ಸ್ಗಳಿದ್ದಾರೆ ಅಲ್ವಾ? ಸೊ ಹಾಗಾಗಿ ನಮ್ಮ ಆಹಾರ ಪದಾರ್ಥ, ಆಹಾರ ರೀತಿ ನೀತಿ ಕ್ರಮಗಳು ಕರೆಕ್ಟಾಗಿತ್ತು ಅಂತಂದರೆ ಎಷ್ಟೊಂದು ಕಾಯಿಲೆಗಳು, ಲೈಫ್ ಸ್ಟೈಲ್ ಕಾಯಿಲೆಗಳು, ಆಹಾರದಿಂದ ಬರುವಂಥ ಕಾಯಿಲೆಗಳು ಖಂಡಿತ ನಾವು ಅವಾಯ್ಡ್ ಮಾಡ್ಬೋದು ಗೆಳೆಯರೆ ಅಲ್ವಾ? ನೋಡಿ, ಕೆಲವು ಆಹಾರ ಪದಾರ್ಥಗಳು ಹೇಳ್ತೀನಿ ನಾನು. ಅದು ಬ್ಯಾಲೆನ್ಸ್ ಡಯಟ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಡಯಟ್ ಅಂದರೆ ಈಗ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಪ್ಲಸ್ ಫ್ಯಾಟ್, ಜೊತೆಗೆ ಮಿನರಲ್ಸು, ವೈಟಮಿನ್ಸು, ಫೈಬರ್ಸು ಅವೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ತೊಗೋಬೇಕು. ನಾವು ಹೊಟ್ಟೆ ತುಂಬ ಅನ್ನ ತಿನ್ಬಿಡ್ತೀನಿ ಡಾಕ್ಟ್ರೆ, ಆರೋಗ್ಯವಾಗಿದ್ದೀನಿ. ಕೆಲವು ಹಳ್ಳಿಯವ್ರು ಬರ್ತಾರೆ, ಹೊಟ್ಟೆ ತುಂಬ ಮುದ್ದೆ ತಿನ್ಬಿಡ್ತೀನಿ, ಅದು ಬರೀ ಮುದ್ದೆ ಒಂದು ತಿಂದರೆ, ಬರೀ ಅನ್ನ ಒಂದು ತಿಂದರೆ ಅದು ಬ್ಯಾಲೆನ್ಸ್ ಡಯಟ್ ಅಲ್ಲ, ಹೊಟ್ಟೆ ತುಂಬುತ್ತೆ ಅಷ್ಟೇ. ಬಟ್ ಅದ್ರ ಡಯಟ್ ಅದು ಬ್ಯಾಲೆನ್ಸ್ಡ್ ಅಲ್ಲ. ಅದರಲ್ಲಿ ನಾನು ಹೇಳಿದಂಥ ಪೌಷ್ಟಿಕಾಂಶಗಳೆಲ್ಲ ಕರೆಕ್ಟಾಗಿರಬೇಕು. ಪ್ರತಿಯೊಂದು ವೆಜಿಟೇಬಲ್ಸಲ್ಲೂ ಅದೇ ಆದಂತಹ ಪ್ರೋಟೀನ್ಸು, ಮಿನರಲ್ಸು, ವೈಟಮಿನ್ಸ್ ಇರುತ್ತೆ. ಫ್ರೂಟ್ಸಲ್ಲೂ ಅಷ್ಟೇ, ಒಂದೊಂದು ಫ್ರೂಟಲ್ಲಿ ಒಂದೊಂದು ರೀತಿಯ ವಿಟಮಿನ್ಸ್ ಇರುತ್ತೆ. ಸಪೋಸ್ ಈಗ ನಮಗೆ ಸಿಟ್ರಸ್ ಫ್ರೂಟ್ಸ್ ಅಂತೀವಿ. ಸಿಟ್ರಸ್ ಅಂತಂದರೆ ಈಗ ನಿಂಬೆಹಣ್ಣು, ಆಮೇಲೆ ನಿಮ್ಮ ಮೋಸಂಬಿ ಹಣ್ಣು, ಕಿತ್ತಲೆ ಹಣ್ಣು, ಈ ಬೆಟ್ಟದ ನೆಲ್ಲಿಕಾಯಿ, ಸಿಟ್ರಸ್ ಫ್ರೂಟು ಸ್ವಲ್ಪ ಹುಳಿ ಇರುತ್ತಲ್ಲ, ಆ ಫುಡ್ಡಲ್ಲಿ ವೈಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಸಪೋಸ್ ಪಪ್ಪಾಯ ಹಣ್ಣಲ್ಲಿ ವೈಟಮಿನ್ ಎ ಜಾಸ್ತಿ ಇರುತ್ತೆ. ಮ್ಯಾಂಗೋಸ್ ಇಸ್ ಕಾಲ್ಡ್ ಎಸ್ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಮಾರೋಣ, ಅದರಲ್ಲಿ ವೈಟಮಿನ್ ಎ ಜಾಸ್ತಿ ಇದೆ. ಸೊ ಆ ರೀತಿ ಒಂದೊಂದು ಹಣ್ಣುಗಳಲ್ಲಿ ಒಂದೊಂದು ರೀತಿಯ ವೈಟಮಿನ್ಗಳು, ಒಂದೊಂದು ರೀತಿಯ ಪೌಷ್ಟಿಕಾಂಶಗಳು ಇರುತ್ತೆ. ಸೊ ಹಂಗಾಗಿ ಬರೀ ನಾವು ಹೊಟ್ಟೆ ತುಂಬ ಅನ್ನನೂ ಮುದ್ದೆನೂ ತಿಂದರೆ ಅಲ್ಲ, ಜೊತೆಗೆ ಸಾಕಷ್ಟು ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಹಣ್ಣು ತರಕಾರಿಗಳು, ಹಣ್ಣು ಹಂಪಲುಗಳನ್ನ ಕಂಪಲ್ಸರಿ ರೆಗ್ಯುಲರಾಗಿ ಅವ್ರ ಜೊತೆ ತಿನ್ನಬೇಕು. ನಾವು ಶುಡ್ ಬಿಕಮ್ ಫ್ರೂಟ್ ಈಟರ್ಸ್. ಅಟ್ಲೀಸ್ಟ್ ಒಂದು ಹಣ್ಣನ್ನು ದಿನಕ್ಕೊಂದು ತಿನ್ನಬೇಕು. ಅಟ್ಲೀಸ್ಟ್ ಒಂದು ಬಾಳೆಹಣ್ಣು, ಒಂದು ಕಿತ್ತಲೆ ಹಣ್ಣು, ಒಂದು ಪೀಸು ಪಪ್ಪಾಯಣ್ಣು, ಯಾವುದೋ ಸಪೋರ್ಟ್, ಯಾವುದೋ ಒಂದು ಹಣ್ಣು ಕಂಪಲ್ಸರಿ ದಿನಕ್ಕೆ ಒಂದು ಹಣ್ಣು ತಿನ್ನೋಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ಎಲ್ಲ ರೀತಿಯ ತರಕಾರಿಗಳನ್ನು, ಎಲ್ಲ ರೀತಿಯ ಪೌಷ್ಟಿಕಾಂಶಗಳಿರುವಂತಹ ಹಣ್ಣು ತರಕಾರಿಗಳು ಖಂಡಿತ ತಿನ್ನಲೇಬೇಕು. ಗೊತ್ತಾಯ್ತಲ್ಲ ಗೆಳೆಯರೆ? ಸೊ ಎಷ್ಟು ತಿನ್ನಬೇಕಪ್ಪ ಅಂದರೆ ಹೊಟ್ಟೆ ತುಂಬ ಬಿಡ್ತು ಒಂದು ತೇಗೋಷ್ಟು ತಿನ್ನಬಾರ್ದು. ಏನು WHO ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆಯಲ್ಲ, ಅದು ಏನು ಹೇಳುತ್ತೆ ಅಂದರೆ ನಮ್ಮ ಅರ್ಧ ಹೊಟ್ಟೆ
ಸಾಲಿಡ್ ಫುಡ್ ಇರಬೇಕು, ಇನ್ನು ಕಾಲು ಭಾಗ ಅದರಲ್ಲಿ ಲಿಕ್ವಿಡ್ ಫುಡ್ ಇರಬೇಕು, ಇನ್ನು ಕಾಲು ಭಾಗ ಏರ್ ಇರಬೇಕು. ಗೊತ್ತಾಯ್ತಲ್ಲ ಎಷ್ಟು ತಿನ್ಬೇಕು ಅಂತ, ಅಷ್ಟೇ ತಿನ್ಬೇಕು, ಅದಕ್ಕಿಂತ ಜಾಸ್ತಿ ಓವರ್ ಹಿಟ್ ಮಾಡಬಾರ್ದು. ಓವರ್ ಹಿಟ್ಟಿಂಗಿಂದನೇ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ಒಬೆಸಿಟಿ ಆಗುತ್ತೆ. ಒಬೆಸಿಟಿ ಆದರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರೆ ಅಂದರೆ ನಾನು ಹೇಳ್ತೀನಿ, ನಮ್ಮ ಪೇಷಂಟ್ಸ್ನ ಬರ್ತಿರ್ತಾರಲ್ಲ, ಒಬೆಸಿಟಿಯಿಂದ ಎಲ್ಲ ರೀತಿ ತೊಂದರೆ ಆಗುತ್ತೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಅಲ್ವಾ, ಬೆನ್ನು ನೋವು ಬರುವಂಥದ್ದು, ಮಂಡಿ ಬರುವಂಥದ್ದು, ಪಾದ ನೋವು ಬರುವಂಥದ್ದು, ವ್ಯಾರಿಕೋಸ್ ವೇನ್ಸ್ ಅಂತೀವಿ, ಅದು ಭಾಳಷ್ಟು ತೊಂದರೆಗಳು ಬರ್ತವೆ ಓವರ್ ವೆಯ್ಟ್ ಆಗಿರೋದ್ರಿಂದ. ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ತೂಕ ಇತ್ತಪ್ಪ ನಿಮ್ಮ ದೇಹದಲ್ಲಿ ಅಂದರೆ ಎಲ್ಲ ಬ್ಯಾಕ್ಟೀರಿಯಾಸ್ಗಳಿಗೆ, ಎಲ್ಲ ವೈರಸ್ಗೆ, ಪ್ಲಸ್ ಎಲ್ಲ ರೀತಿಯ ಕಾಯಿಲೆಗಳಿಗೂ ಒಂದು ಒಳ್ಳೆ ಔತಣಕೂಟ, ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಫುಡ್ಡು ಡ್ರಿಂಕ್ಸ್ ಎಲ್ಲ ಯಥೇಚ್ಛವಾಗಿದೆ, ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ಕಾಯಿಲೆಗಳಿಗೂ ಇನ್ವಿಟೇಷನ್ ಕೊಟ್ಟು ಕರೆದಂಗೆ ಲೆಕ್ಕ. ಸೊ ಹಂಗಾಗಿ ನಮ್ಮ ದೇಹ ತೂಕವನ್ನು ಖಂಡಿತವಾಗೂ ನಾರ್ಮಲ್ ರೇಂಜಲ್ಲಿ ಇಟ್ಕೊಳ್ಳುವಂಥದ್ದು ಭಾಳ ಭಾಳ ಮುಖ್ಯ. ಅದೆಲ್ಲ ಡಿಪೆಂಡ್ ಆಗೋದು ನಾವು ತಿನ್ನುವ ಆಹಾರದಿಂದನೇ, ಗೊತ್ತಾಯ್ತಾ ಗೆಳೆಯರೆ. ಸೊ ಹಂಗಾಗಿ ನಾವು ತಿನ್ನುವ ಆಹಾರದ ಬಗ್ಗೆ ಕರೆಕ್ಟಾಗಿ ಟೈಮ್ ತಿನ್ನಬೇಕು. ಬಯಾಲಜಿಕಲ್ ಕ್ಲಾಕ್ ಅಂತ ಸೆಟಪ್ ಆಗುತ್ತೆ, ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡಿ, ಬೆಳಗ್ಗೆ ಒಂದು 8 ರಿಂದ 9 ಗಂಟೆ ಒಳಗೆ ತಿಂಡಿ ತಿಂತೀನಿ, ಮಧ್ಯಾಹ್ನ ಊಟ ಸಾಧಾರಣ 1 ರಿಂದ 2 ಗಂಟೆ ಊಟ, ರಾತ್ರಿ 8 ರಿಂದ 9 ಗಂಟೆ, ಒಂದು ಕರೆಕ್ಟ್ ಟೈಮ್ ಫಿಕ್ಸ್ ಮಾಡಿದ್ರೆ ನಮ್ಮ ದೇಹದಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ. ಆ ಟೈಮ್ ಕರೆಕ್ಟಾಗಿ ನಮ್ಮ ದೇಹದಲ್ಲೂ ಕೂಡ ಆ ಒಂದು ಗ್ಯಾಸ್ಟ್ರಿಕ್ ಆಸಿಡ್ ಹೊಟ್ಟೆಯಲ್ಲಿ ಸೆಕ್ರೆಟ್ ಆಗುತ್ತೆ. ಅವಾಗ ಆ ಒಂದು ಪ್ರಕ್ರಿಯೆ ಕರೆಕ್ಟಾಗಿ ಟೈಮ್ ಕ್ಲೀನಾಗಿ ಟೈಮ್ ಟೇಬಲ್ ಥರ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಅದು ಭಾಳ ಅನುಕೂಲಕರವಾದಂಥದ್ದು ಒಂದು. ಎರಡನೇದು, ನಾವು ತಿನ್ನುವ ಆಹಾರವನ್ನು ಆದಷ್ಟು ಬಾಯಲ್ಲಿ ಚೆನ್ನಾಗಿ ಅಗಿದು, ಚೆನ್ನಾಗಿ ಬಾಯಲ್ಲೇ ಮೋರ್ ದೆನ್ 50% ಡೈಜೆಷನ್ ಆಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿಗಳೇ, ಮುದ್ದೆ ಒಂದೇ ನುಂಗೋದು, ನಾವು ಬೇರೆ ಯಾವುದೇ ಆಹಾರ ಪದಾರ್ಥ ನುಂಗಬಾರ್ದು, ಚೆನ್ನಾಗಿ ಅಗಿಬೇಕು. ನೋಡಿ, ದೇವ್ರು ಹಲ್ಲು ಕೊಟ್ಟಿರೋದು ಬರೀ ಬಾಯಲ್ಲಿ ಮಾತ್ರ ಅಲ್ವಾ, ಹೊಟ್ಟೆಲ್ಲ ಅಲ್ಲಿದೆಯಾ ಅಥವಾ ಲಿವರಲ್ಲಿ ಇದೆಯಾ, ಇಂಟೆಸ್ಟೈನ್ಸಲ್ಲಿ ಎಲ್ಲೂ ಅಲ್ಲಿಲ್ಲ, ಹಲ್ಲುಗಳಿರೋದು ಬಾಯಲ್ಲಿ ಮಾತ್ರ. ಸೊ ಹಾಗಾಗಿ ತಿನ್ನುವ ಆಹಾರ ಒಂದೊಂದು ತುತ್ತೂ ಚೆನ್ನಾಗಿ ಅಗದು ಚೆನ್ನಾಗಿ ನುಣ್ಣು ಮಾಡಬೇಕು, ಅಲ್ಲೇ ಸಾಕಷ್ಟು ಡೈಜೆಷನ್ ಆಗುತ್ತೆ. ದೇಹದಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂತಿದೆ ಗೆಳೆಯರೆ, ಇಲ್ಲಿ ಪ್ಯಾಟ್ರಿಡ್ ಗ್ಲ್ಯಾಂಡ್ ಅಂತಿರುತ್ತೆ, ಸಬ್ಲಿಂಗ್ವಲ್ ಗ್ಲ್ಯಾಂಡ್ ಅಂತಿದೆ, ಸಬ್ಮೆಂಡಮರ್ ಗ್ಲ್ಯಾಂಡ್ ಅಂತಿದೆ, ಅಲ್ಲಿಂದ ಬರುವಂಥ ಜೊಲ್ಲು ರಸ ಅಂತ ಹೇಳ್ತೀವಲ್ಲ, ಸಲೈವರಿ ಜ್ಯೂಸ್ ಅಂತ ಹೇಳ್ತೀವಿ, ಅದರಲ್ಲಿ ಸಾಕಷ್ಟು ಎನ್ಸೈಮ್ಸ್ ಇರುತ್ತೆ. ಅಲ್ಲೇ ಅದು ಆ್ಯಕ್ಟ್ ಮಾಡಿ ಅಲ್ಲಿರುವಂಥ ಏನು ಆಹಾರ ತಿಂತ ಅಲ್ಲೇ ಎಷ್ಟೊಂದು ಡೈಜೆಷನ್ ಆಗುತ್ತೆ. ಅದು ನಂತರ ಅದು ಹೊಟ್ಟೆಗೆ ಹೋಗಬೇಕು, ಅಲ್ಲಿ ಬೇರೆ ಥರ, ಅಲ್ಲಿ ಡೈಜೆಷನ್ ಆಗುವಂಥ ಬೇರೆ ಥರ ಎನ್ಸೈಮ್ಸು, ಹೈಡ್ರೋಕ್ಲೋರಿಕ್ ಆಸಿಡ್, ಅಲ್ಲೆಲ್ಲ ಬೇರೆ ಥರದ ಎನ್ಸೈಮ್ಸ್ ಇರುತ್ತೆ. ಬಾಯಲ್ಲಿ ಯಾವ ರೀತಿಯ ಡೈಜೆಷನ್ ಆಗಬೇಕು, ಯಾವ ರೀತಿ ನುಣುಪಾಗಬೇಕು, ಆಹಾರ ತಿಂದರೆ ಅದು ಬಾಯಲ್ಲೇ ಆಗಬೇಕು, ಅದು ಹೊಟ್ಟೆಗೆ ವಾಪಸ್ ಬಾಯಿಗೆ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಅಲ್ಲಲ್ಲಿ ಚೆನ್ನಾಗಿ ಬಾಯಲ್ಲಿ ಇಟ್ಕೊಂಡು ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಅಗದು ನುಣುಪು ಮಾಡಿ ಆಮೇಲೆ ನುಂಗ್ಬೇಕು, ತಕ್ಷಣ ನುಂಗ್ಬಿಡ್ಬಾರ್ದು ಅಲ್ವಾ, ಅದು ಭಾಳ ಕರೆಕ್ಟಾಗಿ ಅಗಿಬೇಕು, ಭಾಳ ಇಂಪಾರ್ಟೆಂಟು. ಜೊತೆಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಭಾಳಷ್ಟು ಜನಕ್ಕಿದೆ. ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತಂದರೆ ಆದಷ್ಟು ಉಪ್ಪು ಹುಳಿ ಖಾರನ ಕಡಿಮೆ ಮಾಡಬೇಕು, ಎಣ್ಣೆ ಪಾತ ಕರೆದಿದ್ದು, ಸ್ವೀಟು, ಆಯಿಲ್ ಫುಡ್ ಅವೆಲ್ಲ ಅವಾಯ್ಡ್ ಮಾಡಬೇಕು, ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಮತ್ತು ಮೇಯ್ನ್ಗಳ ಈಗಿನ ಮಕ್ಕಳುಗಳು ಜಂಕ್ ಫುಡ್ನ ತುಂಬ ತಿಂತಾರೆ. ಯಾವುದೇ ಜಂಕ್ ಫುಡ್ಡಲ್ಲ, ಅದು ಫುಡ್ಡನ್ನು ಕರೆಯೋದು ತಪ್ಪು, ಬರೀ ಜಂಕ್ ಅಷ್ಟೇ, ಅದು ಫುಡ್ಡೆಲ್ಲ ಆಗುತ್ತೆ ಅಲ್ವಾ. ಸೊ ಈ ಬೇಕರಿ ಐಟಮ್ಸು, ಈ ಚಿಪ್ಸ್ ಅಂತೆ, ಈ ಆಮೇಲೆ ಈ ಕುರ್ಕುರೆ ಅಂಥವೆಲ್ಲ ಭಾಳಷ್ಟು ತಿಂತಾರೆ, ಅವಳಿಂದ ಆರೋಗ್ಯನೇ ಆಗುತ್ತೆ. ಜೊತೆಗೆ ಮೇಯ್ನ್ ಇಂಪಾರ್ಟೆಂಟು ಕಾರ್ಬೋನೇಟೆಡ್ ವಾಟರ್ಸ್ ಅಂತ ಬರುತ್ತಲ್ಲ, ಈ ಕೋಕಾ ಕೋಲಾ ಅಂತೆ, ಫಾಂಟಾ ಅಂತೆ, ಈ ಸ್ಪ್ರೈಟ್ ಅಂತ, ಅವುಗಳೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸು. ಅವುಗಳಲ್ಲಿ ನಿಮ್ಗೆ ಭಾಳ ಗೊತ್ತಿದೆ, ಅವೆಲ್ಲ ಅಮೇರಿಕನ್ ಕಂಪ್ನಿಗಳು ಭಾಳಷ್ಟು ಆರೋಗ್ಯಕ್ಕೆ ಹಾನಿಕರ. ಅವಳಲ್ಲಿ ಸಾಕಷ್ಟು ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ನಿಮಗೆಲ್ಲ, ನೀವು ಬಹುಶಃ ನೋಡಿರ್ತೀರ. ಅದರಿಂದ ಭಾಳಷ್ಟು ಹಾನಿಕರ, ಗ್ಯಾಸ್ಟ್ರಿಕ್ ಆಗುವಂಥ ಮೂಲ ಕಾರಣ ಅದು. ಸೊ ಹಂಗಾಗಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತಂದರೆ ಖಂಡಿತ ಆ ರೀತಿಯ ಜಂಕ್ ಫುಡ್ನ ಖಂಡಿತ ಅವಾಯ್ಡ್ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಹೆಲ್ತಿ ಫುಡ್ನಷ್ಟೇ ಉಪಯೋಗಿಸಿ, ಏನೇನೋ ತಿನ್ಬೇಡಿ. ಎಲ್ಲ ನಮ್ಮ ದೇಹ, ಸಪೋಸ್ ನೋಡಿ, ಈಗ ನೀವು ಬೈಕ್ ತೊಗೊಂಡ್ರೆ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕಿದ್ರೆ ಗಾಡಿ ಓಡಲ್ಲ ಅಲ್ವಾ. ಕಾರ್ಗೆ ಡೀಸೆಲ್ ಕಾರೇ ಬೇರೆ ಇರುತ್ತೆ, ಪೆಟ್ರೋಲ್ ಕಾರೇ ಬೇರೆ ಇರುತ್ತೆ. ನೀವು ಪೆಟ್ರೋಲ್ ಕಾರ್ಗೆ ಡೀಸೆಲ್ ಹಾಕಿದ್ರೆ ಓಡಲ್ಲ, ಡೀಸೆಲ್ ಕಾರ್ಗೆ ಪೆಟ್ರೋಲ್ ಹಾಕಿದ್ರೆ ಓಡಲ್ಲ. ಆ ರೀತಿ ನಮ್ಮ ದೇಹನೂ ಒಂಥರ ಮೆಷಿನ್ ಥರನೇ ಅಲ್ವಾ, ಅದಕ್ಕೆ ಸೂಟ್ ಆಗುವಂಥದ್ದು, ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನೇ ಹಾಕಬೇಕು. ಜಂಕ್ ಫುಡ್ ತಿನ್ನೋದಂಥದ್ದಿದೆ, ಆಲ್ಕೋಹಾಲ್ ತೊಗೊಳ್ಳೋಂಥದ್ದು, ಸ್ಮೋಕ್ ಮಾಡೋವೆಲ್ಲ ಮಾಡಿದ್ರೆ ಅಂತ ನಮ್ಮ ಬಾಡಿ ಪಾರ್ಟ್ಸು ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಇವತ್ತೆಲ್ಲ ನಾಳೆ ತೊಂದರೆ ಕೊಡುತ್ತೆ ಅಲ್ವಾ. ಸೊ ಹಂಗಾಗಿ ನಮ್ಮ ದೇಹಕ್ಕೂ ಕೂಡ ನಮ್ಮ ವೈಜ್ಞಾನಿಕವಾಗಿ ಯಾವ ರೀತಿಯ ಒಳ್ಳೆಯ ಆಹಾರ ಪದ್ಧತಿಗಳನ್ನ ಉಪಯೋಗಿಸ್ಬೇಕು, ಆಹಾರ ಕ್ರಮಗಳನ್ನ ಉಪಯೋಗಿಸ್ಬೇಕು, ಅದನ್ನು ಕರೆಕ್ಟಾಗಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಗೆ ಇವತ್ತು ಹೇಳ್ದಂಗೆ ವರ್ಲ್ಡ್ ಫುಡ್ ಸೇಫ್ಟಿ ಡೇ, ಶುದ್ಧವಾದ ನೀರು ಕುಡಿಬೇಕು, ಶುದ್ಧವಾದ ಆಹಾರವನ್ನೇ ತಿನ್ನಬೇಕು, ಚೆನ್ನಾಗಿ ತರಕಾರಿ ವೆಜಿಟೇಬಲ್ಸ್ ಚೆನ್ನಾಗಿ ತೊಳೆದು ತಿನ್ನಬೇಕು. ಕೈಯಲ್ಲಿ ಗೆಳೆಯರೆ ಊಟ ಮಾಡೋಕ್ಕೆ ಮುಂಚೆ ಕಂಪಲ್ಸರಿ ಸೋಪಾಗಿ ತೊಳೆಯೋದು, ಬರೀ ನೀರಲ್ಲಿ ತೊಳೆಯೋದಾಗಲ್ಲ, ಸೋಪ್ ಹಾಕಿ ತೊಳೆಯೋದು ಭಾಳ ಇಂಪಾರ್ಟೆಂಟು. ಉಗುರುಗಳನ್ನ ಕಂಪಲ್ಸರಿ ವಾರಕ್ಕೊಂದೊಂದ್ಸರಿ ಕಟ್ ಮಾಡ್ಕೊಂಡು, ಮಕ್ಕಳಿಗೆ ಎಸ್ಪೆಷಲಿ ಹಳ್ಳಿಗಳ ಕಡೆ ಎಲ್ಲ ಮಣ್ಣಲ್ಲಿ ಆಟ ಬಿಡ್ತಾರೆ, ಅದು ಹೊಲದಲ್ಲಿ ಕೆಲಸ ಮಾಡಿರ್ತಾರೆ, ಬರೀ ನೀರಲ್ಲಿ ಹಿಂಗೆ ತೊಳ್ಕೊಂಡ್ಬಿಡ್ತಾರೆ. ಅಲ್ಲ, ಖಂಡಿತ ಸೋಪಾಗಿ ಕ್ಲೀನಾಗಿ ಉಜ್ಜಿ ತೊಳ್ಕೊಳ್ಳಿ, ಆಮೇಲೆ ಊಟ ಮಾಡಿ. ನಾವು ತಿನ್ನುವ ಆಹಾರ, ನಾವು ಕುಡಿಯುವ ನೀರು ಆರೋಗ್ಯಕರವಾಗಿತ್ತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವತ್ತು ನಾವೆಲ್ಲರೂ ಒಂದು ಪ್ರತಿಜ್ಞೆ ತಗೊಳ್ಳೋಣ, ಶುದ್ಧವಾದ ನೀರನ್ನೇ ಕುಡಿಯೋಣ, ಶುದ್ಧವಾದ ಆಹಾರವನ್ನೇ ತಿನ್ನೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಲ್ವಾ. ಎಷ್ಟೊಂದು ಆಹಾರ ಕರೆಕ್ಟಾಗಿ ತೊಗೊಳ್ಳೋದ್ರಿಂದ
ಎಷ್ಟೋ ರೀತಿ ಕಾಯಿಲೆಗಳನ್ನ, ಲೈಫ್ ಸ್ಟೈಲ್ ಕಾಯಿಲೆಗಳನ್ನ ನಾವು ಖಂಡಿತ ಅವಾಯ್ಡ್ ಮಾಡ್ಬೋದು. ಜೊತೆಗೆ GIT ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಸಂಬಂಧಪಟ್ಟಂತಹ ಅಮೀಬಿಯಾಸಿಸ್ ಇರ್ಬೋದು ಅಥವಾ ಡೈರಿಯಾಗಳಿರ್ಬೋದು ಅಂತ ಭಾಳ ಸಾಕಷ್ಟು ಡಿಸೆಂಟ್ರಿ ಅಂತ ಸಾಕಷ್ಟು GIT ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಅವಾಯ್ಡ್ ಮಾಡ್ಬೋದು. ಸೊ ಹಂಗಾಗಿ ಇವತ್ತು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ, ಒಳ್ಳೆ ಶುದ್ಧವಾದ ನೈಸರ್ಗಿಕವಾದ ಸಸ್ಯಾಹಾರಗಳನ್ನೇ ಉಪಯೋಗಿಸೋಣ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಉಪಯೋಗಿಸೋಣ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಈ ವಿಡಿಯೋನ ತಪ್ಪದೆ ತಾವೆಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದನ್ನು ತಮ್ಮ ಬಂಧು ಮಿತ್ರರಿಗೂ ಎಲ್ಲರಿಗೂ ಶೇರ್ ಮಾಡಿ, ಯಾಕೆಂದರೆ ನಮ್ಮೆಲ್ಲ ಆರೋಗ್ಯ ಚೆನ್ನಾಗಿರಲಿ. ದೇವರು ಒಳ್ಳೆಯದು ಮಾಡಲಿ. ನಮಸ್ಕಾರಗಳು.